ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ನಿಮ್ಮ ರಾಘವ ಸೂರ್ಯ. ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಲೋಕಸಭಾ ಚುನಾವಣಾ ಕಾವು ಈ ಬೇಸಿಗೆಯ ಬೇಗೆಯನ್ನ ಮೀರಿಸುವಂಥ ದೊಡ್ಡ ಮಟ್ಟದ ಕಾವನ್ನ ಸೃಷ್ಟಿ ಮಾಡ್ತಾ ಇದೆ. ಕಾರಣ ಲೋಕಸಭಾ ಚುನಾವಣೆ ಅನ್ನುವ ಪರೀಕ್ಷೆ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಅಂದ್ರೆ ಹಬ್ಬ ಅಂತೀವಿ, ಆದ್ರೆ ಈಗ ಅಭ್ಯರ್ಥಿಗಳಿಗೆ ಅಗ್ನಿ ಪರೀಕ್ಷೆ ಆಗಿದೆ. ಬರೀ ಅಭ್ಯರ್ಥಿಗಳು ತಯಾರಾಗಿದ್ರೆ ಮಾತ್ರ ಸಾಕಾ? ಮತದಾರರು ಯಾವ ರೀತಿ ತಯಾರಾಗಬೇಕು ಅನ್ನುವ ಒಂದು ಜಾಗೃತಿಯನ್ನ ಮೂಡಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ. ನಮ್ಮ ಜೊತೆಗಿದ್ದಾರೆ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಎಂ ಲಕ್ಷ್ಮಣ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಹೇಗಿದ್ರಿ ಸರ್? ಚೆನ್ನಾಗಿದ್ದೀರಿ. ಓಕೆ, ಹೆಂಗ್ ನಡೀತಾ ಇದೆ ಪ್ರಚಾರ ಕಾರ್ಯ? ಚೆನ್ನಾಗಿ ನಡೀತಾ ಇದೆ. ಓಕೆ, ಜನರ ಸ್ಪಂದನೆ ಹೆಂಗಿದೆ? ಬಹಳ ಚೆನ್ನಾಗಿದೆ. ಓಕೆ, ಅಂದ್ರೆ ಯಾವ ರೀತಿ ಬಹಳ ಚೆನ್ನಾಗಿದೆ ಅಂದ್ರೆ ಇನ್ ವಾಟ್ ಸೆನ್ಸ್? ಈಗ ನೋಡಿ, ಕಳೆದ 10 ವರ್ಷಗಳಿಂದ ಬಿಜೆಪಿ ಅಭ್ಯರ್ಥಿ ಇದ್ರು. ಕರೆಕ್ಟ್. 10 ವರ್ಷಗಳಿಂದ ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇದೆ. ನಿಜ ಸರ್. ಆಂಟಿ ಇನ್ಕಂಬೆನ್ಸಿ ಎನ್ನುವಂಥದ್ದಿದೆ. ಆಮೇಲೆ ಕಳೆದ 10 ವರ್ಷಗಳಿಂದ ಏನು ಯೋಜನೆ ತರದೇನೆ ಬರೀ ಮಾಧ್ಯಮಗಳ ಮುಂದೆ ಬಂದು ಜನಗಳನ್ನ ದಿಕ್ಕು ತಪ್ಪಿಸಿ ಭಾವನಾತ್ಮಕ ವಿಚಾರಗಳನ್ನು ಮುನ್ನೆಲೆ ತಂದು ಒಂದು ವ್ಯವಸ್ಥಿತವಾದಂಥ ಏನೋ ಒಂದು ಜನಗಳನ್ನ ದಿಕ್ಕು ತಪ್ಪಿಸುವಂಥದ್ದೊಂದು ಮಾಡ್ತಾ ಇದ್ರು ಹಿಂದಿನ ಬಿಜೆಪಿ ಸರ್ಕಾರ, ಬಿಜೆಪಿ ಅವರ MP. ಅಂದ್ರೆ ನಿರ್ದಿಷ್ಟವಾಗಿ ಹೇಳ್ಬೋದಾ ದಿಕ್ ತಪ್ಪಿಸ್ತಾ ಇದ್ರು ಅಂದ್ರೆ ನೋಡಿ, 2014 ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಕ್ಯಾನ್ವಾಸ್ಗೆ ಅಂತ ಬಂದಿದ್ರು. ಆಗ ಒಂದು ಅಶ್ಯೂರೆನ್ಸ್ ಕೊಟ್ಟರು ಅವರು ಮೈಸೂರು ಜನತೆಗೆ. ಮೈಸೂರು ನಗರವನ್ನ ನಾವು ಟೂರಿಸ್ಟ್ ಡೆಸ್ಟಿನೇಷನ್, ಟೂರಿಸ್ಟ್ ಹಬ್ ಮಾಡ್ತೀವಿ, ಪ್ಯಾರಿಸ್ ತರ ಮಾಡ್ತೀವಿ ಅಂತ ಕೊಟ್ಟಿದ್ರು. ಏನೂ ಆಗಲಿಲ್ಲ. 2019ರಲ್ಲಿ ಮತ್ತೆ ಮೈಸೂರಿಗೆ ಚುನಾವಣೆಗೆ ಅಂತ ಬಂದು ಕೊಡಗನ್ನ ನಾವು ಸ್ವಿಟ್ಜರ್ಲ್ಯಾಂಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಸುಮ್ಮನೆ 4 ವರ್ಷ ಇತ್ತು. 4 ವರ್ಷಗಳ ಅವಧಿನಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಮೈಸೂರು ಜಿಲ್ಲೆಗೆ ಮತ್ತು ಮೈಸೂರಿಗೆ ಕೊಡಗಿಗೆ ಮಾಡುವಂಥದಕ್ಕೆ ಎಲ್ಲ ಅವಕಾಶಗಳಿದ್ದರೂ ಕೂಡ BJP ಸಂಸದರು ಪ್ರತಾಪ್ ಸಿಂಹರವರು ಏನೂ ಮಾಡಲಿಲ್ಲ. ಬರೀ ಹೇಳಿಕೆಗಳ ಮೂಲಕ ಸಿದ್ದರಾಮಯ್ಯನವ್ರನ್ನ ಬೈಯೋದ್ರ ಮೂಲಕ ಕಾಂಗ್ರೆಸ್ ಪಕ್ಷದ ಮುಖಂಡಗಳನ್ನು ಬೈಯೋದು ಒಂದು ಬಿಟ್ಟರೆ ಅವರ ಅಭಿವೃದ್ಧಿ ಕಾಮಗಾರಿಗಳು ಯಾವುದು, ಯೋಜನೆಗಳು ಯಾವುದು ಅನ್ನುವಂಥದ್ದು ಪಟ್ಟಿ ಬಿಡುಗಡೆ ಮಾಡಿ ಅಂತ ನಿರಂತರವಾಗಿ ಕಳೆದ 10 ವರ್ಷಗಳಿಂದ ಮಾಧ್ಯಮಗೋಷ್ಠಿ ಮೂಲಕ ನಾವು ಕೇಳ್ತಲೇ ಇದ್ದೀವಿ. ಒಂದೂ ಕೊಡಲಿಲ್ಲ. ಸಾಕಷ್ಟು ಸಮಸ್ಯೆಗಳನ್ನು ಕೊಡಗು ಎದುರಿಸ್ತಾ ಇದೆ. ಕಾಫಿ ಬೆಳೆಗಾರರ ಸಮಸ್ಯೆ ಇರ್ಬೋದು, ಕಾಫಿ ತೋಟದಲ್ಲಿ ಕೆಲಸ ಮಾಡುವಂಥ ವರ್ಕರ್ಸ್ ಸಮಸ್ಯೆಗಳಿರ್ಬೋದು, ಅಲ್ಲಿನ ಲೋಕಲ್ ಸಮಸ್ಯೆ ಇರ್ಬೋದು, ಟೂರಿಸ್ಟ್ ಅನ್ನ ಡೆವಲಪ್ ಮಾಡುವಂಥದಕ್ಕೆ, ಟೂರಿಸಂ ಡೆವಲಪ್ ಮಾಡುವಂಥದಕ್ಕೆ 2 ಕ್ಷೇತ್ರಗಳಲ್ಲಿ 2 ಜಿಲ್ಲೆಗಳಲ್ಲಿ ಭಾಳ ಅವಕಾಶಗಳಿದ್ರೂ ಕೂಡ, ಪೊಟೆನ್ಶಿಯಾಲಿಟಿ ಇದ್ರೂ ಕೂಡ ಅದಕ್ಕೊಂದು ಪಾಲಿಸಿ ಮಾಡಲಿಲ್ಲ. ಮೈಸೂರು ನಗರ ಬಹಳ ಒಂದು ಪಾರಂಪರಿಕ ನಗರ. ಇದು ಪಾರಂಪರಿಕ ನಗರವಾಗಿ ಸಾಂಸ್ಕೃತಿಕ ಪಾರಂಪರಿಕ ನಗರ ಅಂತ ಘೋಷಣೆ ಮಾಡಿ ಸ್ವಾಮಿ ಕೇಂದ್ರದಿಂದ ಘೋಷಣೆ ಮಾಡಿಸಿ ಅಂತ ನಾವು ಎಷ್ಟು ಕೇಳ್ಕೊಂಡ್ರು ಮಾಡಲಿಲ್ಲ. ಅದು ಘೋಷಣೆ ಏನಾದರೂ ಮಾಡಿದ್ರೆ ರಾಜಸ್ಥಾನದಲ್ಲಿ ಜೈಪುರ್ ಅಂತ ಇದೆಯಲ್ಲ, ಆ ಜೈಪುರಕ್ಕೆ ಸುಮಾರು 2000-3000 ಕೋಟಿ ಅನುದಾನ ಬರುತ್ತೆ. ಸಂರಕ್ಷಣಾ ಅಲ್ಲಿನ ವಾಸ್ತುಶಿಲ್ಪಿಯನ್ನ ಮತ್ತೆ ಕಟ್ಟಡಗಳನ್ನ, ವಾಸ್ತುಗೆ ಸಂಬಂಧಪಟ್ಟಿರುವಂಥದ್ದು ಎಲ್ಲವನ್ನು ಸಂರಕ್ಷಣೆ ಮಾಡುವಂಥದಕ್ಕೆ ಸುಮಾರು 2,500 ಕೋಟಿ 3,000 ಕೋಟಿ ಕೇಂದ್ರದಿಂದ ಅನುದಾನ ಬರುತ್ತೆ. ಈ ಮೈಸೂರು ಮಾಡುವಂಥದಕ್ಕೆ ಎಲ್ಲ ಅವಕಾಶಗಳಿದ್ರು ಮಾಡಲೇ ಇಲ್ಲ. ಅವರು ಬರೀ ಸುಮ್ಮನೆ ಸುಳ್ಳು ಹೇಳ್ಕೊಂಡು ತಿರುಗುವಂಥ ಕೆಲಸವನ್ನು ಮಾಡಿದ್ರು. ಏರ್ಪೋರ್ಟ್ ರನ್ವೇ ವಿಸ್ತರಣೆ ಮಾಡಿದ್ರೆ ಡೈರೆಕ್ಟ್ ಕನೆಕ್ಟಿವಿಟಿ ಇಲ್ಲಿಂದ ಎಲ್ಲ ಇಡೀ ದೇಶಕ್ಕೆ ಕನೆಕ್ಷನ್ ಸಿಗುವಂಥ ಕೆಲಸ ಆಗ್ತಿತ್ತು, ಅದು ಮಾಡಲಿಲ್ಲ. ಆಮೇಲೆ ನಮಗೆ ಟ್ರೈನ್ ಸ್ಟೇಷನ್ ಏನಿದೆ, ಟ್ರೈನ್ಗಳ ಸ್ಟೇಷನ್, ರೈಲ್ವೆ ಸ್ಟೇಷನ್ ವಿಸ್ತರಣೆ ಆಗಬೇಕು. ಬರೀ 6 ಪ್ಲಾಟ್ಫಾರ್ಮ್ ಇರೋದು. ಒಂದು ಟ್ರೈನ್ ಬಂದ್ರೆ ಮೈಸೂರು ಟು ಬೆಂಗಳೂರಿಂದ ಮೈಸೂರಿಗೆ 1-1.5 ಗಂಟೆ ಅಷ್ಟೊತ್ತಿಗೆ ಬಂದು 1/4 ಗಂಟೆ ಅಲ್ಲಿ ಔಟ್ಸ್ಕಟ್ಸ್ ಅಲ್ಲಿ ನಿಂತ್ಕೊಳ್ತದೆ. ಯಾಕಂದ್ರೆ ಈ ಪ್ಲಾಟ್ಫಾರ್ಮ್ ಒಂದೊಂದು ಟ್ರೈನ್ ಖಾಲಿ ಮಾಡೋವರೆಗೂ ಜಾಗ ಇಲ್ಲ ಅಂತ. ಬೆಂಗಳೂರಲ್ಲಿ ಏನ್ ಸಮಸ್ಯೆ ಇದೆ ಅದೇ ಸಮಸ್ಯೆ ಇದೆ. ಅದ್ರಲ್ಲಿ ನಾಗನಹಳ್ಳಿ ಅಂತ ಒಂದು ಊರು, ಆ ಊರಲ್ಲಿ ಸುಮಾರು ಒಂದು 50-60 ಎಕರೆ ಜಾಗ ತಗೊಂಡು ಒಂದು 15 ಪ್ಲಾಟ್ಫಾರ್ಮ್ನ ಇರುವಂತ ಒಂದು ನಿಲ್ದಾಣನ ನಿರ್ಮಾಣ ಮಾಡ್ತೀವಿ ಅಂತ ಅಶ್ಯೂರೆನ್ಸ್ ಕೊಟ್ರು. ಅದು ಆಗ್ಲಿಲ್ಲ. ಫ್ರೈಟ್ ಕಾರಿಡಾರ್ ಅಂದ್ರೆ ಎಕ್ಸ್ಪೋರ್ಟ್ಗೆ ನಂಜನಗೂಡಲ್ಲಿ ಒಂದು ದೊಡ್ಡ ಮಟ್ಟದ ಕಾರಿಡಾರ್ ಮಾಡ್ತೀವಿ ಅಂತ ಹೇಳಿದ್ರು, ಫ್ರೈಟ್ ಕಾರಿಡಾರು. ಅದು ಏನೂ ಆಗ್ಲಿಲ್ಲ. ಇಲ್ಲಿಂದ ಮಡಿಕೇರಿಗೆ ರೈಲ್ವೆ ಟ್ರ್ಯಾಕ್ನ ಮಾಡಿ ಟ್ರೈನ್ ಬಿಡ್ತೀವಿ ಅಂತ ಹೇಳಿದ್ರು, ಬರೀ ರೈಲ್ ಬಿಟ್ರೆ ಅಷ್ಟೇನೆ. 10 ವರ್ಷದಿಂದ ಹೇಳ್ತಾ ಇರುವಂತ ಕತ್ಗಳು ಹೇಳ್ತಾ ಇರೋದು ನಾವು. ಇಲ್ಲಿಂದ ಮಡಿಕೇರಿ, ಮೈಸೂರು ಟು ಕುಶಾಲನಗರ ಏನು ಹೈವೇ ಇದೆ, ನ್ಯಾಷನಲ್ ಹೈವೇ ಕನ್ವರ್ಟ್ ಆಗಿರುವಂಥದ್ದು ಆಲ್ರೆಡಿ ನಮ್ಮ ಸರ್ಕಾರ ಇದ್ದಾಗ ಆಗಿದ್ದಂಥದ್ದು. ಅದನ್ನು 4 ಲೈನು 6 ಲೈನ್ ಮಾಡಬೇಕು ಅನ್ನುವಂಥದ್ದು ಉದ್ದೇಶ ಇತ್ತು. ಅದೇನೋ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗಿದೆ, ದುಡ್ಡು ಸ್ಯಾಂಕ್ಷನ್ ಆಗಿದೆ ಅಂತ 10 ವರ್ಷದಿಂದ ಇದು ಹೇಳ್ತಾ ಇಲ್ಲವ್ರೆ. ಒಂದೂ ಆಗ್ಲಿಲ್ಲ, ಒಂದು ಕಾರ್ಯಕ್ರಮನೂ ಆಗಿಲ್ಲ. ಅಂದ್ರೆ ದೊಡ್ಡ ಪಟ್ಟಿ ಇದೆ ಅಂತ ಹೇಳ್ತಾ ಇದ್ದೀರಿ. ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನ
ಜನರಿಗೆ ಮುಟ್ಟಿಸುವಲ್ಲಿ ರಾಜ್ಯ ಸರ್ಕಾರಕ್ಕಾಗ್ಲಿ ಅಥವಾ ಕಾಂಗ್ರೆಸ್ ಪಕ್ಷಕ್ಕಾಗ್ಲಿ ಇನ್ನೂ ಪರಿಪೂರ್ಣವಾಗಿ ಸಾಧ್ಯ ಆಗಿದೆ ಅನ್ಸುತ್ತಾ? ನಿರಂತರವಾಗಿ ಮಾಡ್ತಾ ಇದೀವಿ ನಾವು. ಕೇಂದ್ರ ಸರ್ಕಾರದ ವೈಫಲ್ಯಗಳು, ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ರಾಜ್ಯ ಸರ್ಕಾರದ ವಿರುದ್ಧ, ತೆರಿಗೆ ತೆರಿಗೆ ವಿಚಾರದಲ್ಲಿರ್ಬೋದು, ಬರ ಬಂದಾಗಲೇ 6-7 ತಿಂಗಳಾಯ್ತು, ಒಂದು ನ್ಯಾಯ ಪೈಸಾ ಕೇಂದ್ರದಿಂದ ಬರಲಿಲ್ಲ. ಬರೀ ಚುನಾವಣೆ ಸಂದರ್ಭದಲ್ಲಿ ಬಂದು ಭಾಷಣ ಬಿಗಿದು ಹೋಗ್ತಾರೆ ಹೊರತು ಭಾವನಾತ್ಮಕ ವಿಚಾರಗಳನ್ನ ಬಂದು ಈ ಜನಗಳನ್ನ ಕೆರಳಿಸುವಂತ ಕೆಲಸವನ್ನು ಬಿಟ್ರೆ ಭಾವನಾತ್ಮಕ ವಿಚಾರವಾಗಿ ಕೆರಳಿಸಿದ್ದಾರೆ ಅಂತ ಹೇಳ್ತೀರಿ? ಈ ಕೆರಳಿಸುವಂತದಕ್ಕೊಂದು ಪ್ರಯತ್ನ ಆಯ್ತು. ಅದು ಅಸೆಂಬ್ಲಿ ಚುನಾವಣೆಯಲ್ಲಿ ಬೂಮ್ರ್ಯಾಂಗ್ ಆಯ್ತಲ್ಲ, ರಿವರ್ಸ್ ಆಯ್ತಲ್ಲ. ಈಗ ಅದನ್ನೇ ಅಷ್ಟು ಮಟ್ಟಿಗೆ ಕಾಣ್ತಾ ಇಲ್ಲ. ಮತ್ತೆ ಎಲ್ಲಾ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಅವರಲ್ಲೇ ರೆಬಲ್ಸ್ ಶುರುವಾಗಿದಾರಲ್ಲ, ಅದನ್ನ ಸಮಾಧಾನ ಮಾಡಕ್ಕೆ ಅವ್ರಿಗೆ ಟೈಮ್ ಸಾಲ್ತಾ ಇಲ್ಲ. ಇಲ್ಲಾಂದ್ರೆ ಹೊರಗಡೆ ಬಂದು ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡ್ತಿದ್ರು. ಸುಮಾರು 10-12 ಕ್ಷೇತ್ರಗಳಲ್ಲಿ ಬಹಳ ದೊಡ್ಡ ಮಟ್ಟದ ಡಿಸಿಡೆನ್ಸ್ ಇದೆ ಅವರಿಗೆ, ಬಿಜೆಪಿ ಅವರಿಗೆ. ಒಬ್ಬ ಟಿಕೆಟ್ ಕೇಳಿರ್ತಾನೆ, ಇನ್ಯಾರನ್ನೊಬ್ಬನ ಟಿಕೆಟ್ ಕೊಟ್ಟಿರ್ತಾರೆ, ಅವರು ವಿರುದ್ಧ ಕೆಲಸ ಮಾಡುವಂಥದ್ದು, ಅವ್ರನ್ನ ಕರೆದು ಸಮಾಧಾನ ಮಾಡುವಂಥದ್ದೇ ಒಂದು 15-20 ಕಾಂಗ್ರೆಸ್ ನಲ್ಲಿ ಇಲ್ಲ ಅಂತೀರಾ? ಎಲ್ಲಿದೆ ತೋರಿಸಿ. 28 ಕ್ಷೇತ್ರಗಳ ಪೈಕಿ ನಮಗೆ ಸಣ್ಣದೊಂದು ಗೊಂದಲ ಇದ್ದಿದ್ದು ಬಾಗಲಕೋಟೆಯಲ್ಲಿ ಮಾತ್ರ. ಅದನ್ನು ಸರಿ ಮಾಡುವಂತ ಕೆಲಸವನ್ನ మన ಮುಖ್ಯಮಂತ್ರಿಗಳು ಮತ್ತೆ ಡಿ.ಕೆ. ಶಿವಕುಮಾರ್ ಇವರಿಬ್ಬರು ಕರೆದು ಮಾತಾಡಿ ಅದೇನ್ ಸಮಾಧಾನ ಮಾಡಬೇಕು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದು ಬಿಟ್ರೆ ಯಾವ ಕ್ಷೇತ್ರಗಳಲ್ಲೂ ನಮ್ಗೆ ಯಾವ ಸಮಸ್ಯೆನೂ ಎಲ್ಲ ಒಮ್ಮತದ ಅಭ್ಯರ್ಥಿಗಳನ್ನೇ ನಾವು ಕೊಟ್ಟಿದೀವಿ. ಸೊ ಎಲ್ಲ ಕೆಲಸ ನಾವು ಶುರು ಮಾಡಿ ಆಗಲೇ 15-20 ದಿವಸ ಆಯ್ತು ಶುರು ಮಾಡಿದೀವಿ ಕೆಲಸ. ಅಂದ್ರೆ ಈಗ ತಾವು ಒಂದು ಬಹಳ ದೊಡ್ಡ ಮಟ್ಟದ ಹೋರಾಟದ ಹಿನ್ನೆಲೆಯಿಂದ ಬಂದಂತವ್ರು. ಲಕ್ಷ್ಮಣ್ ಅಂತ ಹೇಳಿದ್ರೆ ಅವರು ಹೋರಾಟ ಅಂತ. ಆದ್ರೆ ಈ ಚುನಾವಣೆ, ಇವತ್ತಿನ ದಿನಗಳಲ್ಲಿ ಚುನಾವಣೆನ ಎದುರಿಸಲಿಕ್ಕೆ ಯಾವೆಲ್ಲ ಮಾನದಂಡಗಳು ಇರಬೇಕು? ಹೋರಾಟ ಒಂದೇ ಸಾಕಾಗತ್ತೆ ಅಂತ ಅನ್ಸುತ್ತಾ? ಅಲ್ಲ, ಹೋರಾಟ ಒಂದೇ ಸಾಕಾಗಲ್ಲ. ಪಕ್ಷ ಬಲಿಷ್ಠವಾಗಿರ್ಬೇಕು, ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡಬೇಕು, ಆಮೇಲೆ ಪಕ್ಷಕ್ಕೆ ವರ್ಚಸ್ ಇರಬೇಕು, ಸಾಕಷ್ಟು ಮಾನದಂಡಗಳಿದಾವೆ. ಆಮೇಲೆ ವ್ಯಕ್ತಿತ್ವ, ಅಭ್ಯರ್ಥಿಯ ವ್ಯಕ್ತಿತ್ವನು ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಆಮೇಲೆ ಹಿನ್ನೆಲೆ ಅವೆಲ್ಲ ಪಾತ್ರ ವಹಿಸುತ್ತೆ. ಆಮೇಲೆ ಜನಗಳಿಗೆ ನಾವು ಕೊಟ್ಟಂತ 5 ಗ್ಯಾರಂಟಿಗಳೇನೋ ಕೊಟ್ಟು ರಾಜ್ಯ ಸರ್ಕಾರ, ಅದು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನೀವು ಹೋಗಿ ಆ ಗ್ಯಾರಂಟಿ ಬೆನಿಫಿಷಿಯರೀಸ್ ನ ಮಾತಾಡಿಸುವಂತ ಕೆಲಸವನ್ನ ಮಾಡಿದ್ರೆ ನಿಮಗೆ ನಿಜ ಸಂಗತಿ ಏನು ಅಂತ ಗೊತ್ತಾಗುತ್ತೆ. ಬರೀ ಎಲ್ಲೋ ಸಿಟಿ ಟೌನ್ಗಳಲ್ಲಿ ನೀವು ಜನಗಳನ್ನ ಮಾತಾಡಿಸಿದಾಗ ಅವರೆಲ್ಲ ಸ್ವಲ್ಪ ಬಿಜೆಪಿ ಮೈಂಡ್ ಸೆಟ್ ಇರುವಂತ ಜನಗಳು, ಅವ್ರನ್ನ ನ್ಯಾಚುರಲ್ ಬಿಜೆಪಿ ಅಂತ ಹೇಳ್ತಾರೆ. ನೀವು ದಯಮಾಡಿ ಗ್ರಾಮಾಂತರ ಪ್ರದೇಶಗಳಿಗೆ ಹೋಗಿ, ನಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲೂ ಕನಿಷ್ಠ 55,000ದಿಂದ 60,000 ಫ್ಯಾಮಿಲಿಗೆ ಗ್ಯಾರಂಟಿ ಸ್ಕೀಮ್ಗಳು ತಲುಪ್ತಾ ಇದಾವೆ. ಅಂದ್ರೆ ನಗರ ಪ್ರದೇಶದವರಿಗೆ ಅಷ್ಟು ಗೊತ್ತಾಗಲ್ಲ ಜನಜೀವನದ, ಅಂದ್ರೆ ಹಳ್ಳಿ ಗೊತ್ತಾಗಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಹಳ್ಳಿ ಸಿಟಿ ಬೇಸ್ ಸಿಟಿ ಲಿಮಿಟ್ ಅಲ್ಲಿ ಬಿಜೆಪಿ ಸ್ವಲ್ಪ ಅವರು ಬೇರೂರಿದ್ದಾರೆ. ಸಿಟಿ ಲೈಫ್ ಅಲ್ಲಿ, ಸಿಟಿ ಇದರಲ್ಲಿ. ರೂರಲ್ ಪಾರ್ಟ್ ಅಲ್ಲಿ ಬಿಜೆಪಿ ಅನ್ನುವಂಥದ್ದು ಏನಿಲ್ಲ. ಇಲ್ಲೋ ಯಾವಾಗಲೂ ಅಷ್ಟೇನೆ. ಪ್ರತಾಪ್ ಸಿಂಹ ಅಂದ್ರೆ ಅಭಿವೃದ್ಧಿಗಳಾಗಿರ್ಬೋದು, ಸರ್ಕಾರ ಅನ್ನೋದು ಕೆಳಮಟ್ಟದವರಿಗೆ ಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಅಭಿವೃದ್ಧಿ ಸರ್ಕಾರ ಅನ್ನುವಂಥದ್ದು ಎಲ್ರಿಗೂ ಬೇಕು. ಮೈಂಡ್ ಸೆಟ್ ಆಫ್ ದ ಪೀಪಲ್, ಮೈಂಡ್ ಸೆಟ್ ನೀವು ಎಷ್ಟು ಸಹಾಯ ಮಾಡಿದ್ರು ಬಿಜೆಪಿಗೆ ಹಾಕ್ಬೇಕು ಅನ್ನುವಂಥದ್ದು ಬಿಜೆಪಿಗೆ ಹಾಕ್ತಾನೆ ಅಲ್ವೇ? ಸೊ ಅವ್ರನ್ನ ಚೇಂಜ್ ಮಾಡಕ್ಕಾಗಲ್ಲ. ಬಿಜೆಪಿಲಿ ಗುರ್ತಿಸ್ಕೊಂಡಿರುವಂತ ವ್ಯಕ್ತಿಗಳನ್ನ ಚೇಂಜ್ ಮಾಡಕ್ಕಾಗಲ್ಲ. ಜಾತಿ ಆಧಾರದ ಮೇರೆಗೆ ಒಂದಷ್ಟು ಮತಗಳ ಚಲಾವಣೆ ಆಗ್ತಾ ಇರುವಂತದ್ದು ನಾವು ಕಾಣ್ತಾ ಇದೀವಿ ಹಿಂದೆ. ಅದು ಒಂದಷ್ಟು ಫ್ಯಾಕ್ಟರ್ ವರ್ಕ್ ಆಗ್ತಾ ಇದಾವೆ. ಸೊ ನಾನು 3-4 ಸರಿ ಸೋತಿದ್ದೀನಿ. ನನಗೊಂದು ಅವಕಾಶವನ್ನು ಕೊಡಿ ಅಂತ ಜನದ ಮುಂದೆ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಟೀಚರ್ಸ್ ಕಾನ್ಫರೆನ್ಸ್ ಅಲ್ಲಿ ನಿಂತು ಸೋತಿದ್ದೀನಿ, ಪದವೀಧರದ ಕಾನ್ಫರೆನ್ಸ್ ನಿಂತು ಸೋತಿದ್ದೀನಿ. ನನಗೆ ಅವಕಾಶ ಕೊಡಿ, ನಾನು ಸರ್ವಿಸ್ ಮಾಡ್ತೀನಿ, ಎಲ್ರಿಗೂ ಅವಕಾಶ ಕೊಡ್ತಿದ್ದೀನಿ ಅಂತ ನಾವು ಕೇಳ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ವಿ. ಎರಡನೇದು ಬಹಳ ಪ್ರಮುಖವಾಗಿ 47 ವರ್ಷಗಳ ನಂತರ ಒಕ್ಕಲಿಗ ಸಮುದಾಯಕ್ಕೆ ಟಿಕೆಟ್ ಕೊಡ್ತಾ ಇರೋದು ಕಾಂಗ್ರೆಸ್ ಪಕ್ಷದಲ್ಲಿ. 1977ನೇ ಇಸ್ವಿನಲ್ಲಿ ತುಳಸಿದಾಸಪ್ಪನ ಕೊಟ್ಟಿದ್ದು. ಅದಾದ ನಂತರ ನನಗೆ ಕೊಟ್ಟಿದ್ದಾರೆ ಈಗ. ಸೊ ಒಕ್ಕಲಿಗ ಸಮುದಾಯಕ್ಕೆ ಕೊಡ್ಬೇಕಂತಾನೆ ತೀರ್ಮಾನ ತಗೊಂಡು ಕೊಡುವಂತ ಕೆಲಸ ಮಾಡಿದ್ದಾರೆ. ಹೈಯೆಸ್ಟ್ ನಂಬರ್ ಆಫ್ ವೋಟ್ಸ್ ಇರೋದೇ ಆ ಸಮುದಾಯದವರು, 4 ಲಕ್ಷ ಇದ್ದಾರೆ. ಸೊ ಅವರು ಈ ಸರಿ ಅವ್ರ ಸಮುದಾಯಕ್ಕೆ ಸೇರಿದವನಾಗಿರೋದು ನನ್ನನ್ನು ಕೈ ಬಿಡಲ್ಲ. ಮತ್ತೆ ಇತರ ಸಮುದಾಯದವರು ನನಗೆ ಸಹಾಯ ಮಾಡ್ತಾರೆ. ನಾನು ಯಾವತ್ತೂ ಜಾತಿ ಆಧಾರದ ಮೇರೆಗೆ ಯಾವ ಕೆಲಸನೂ ನಾನು ಮಾಡಿಲ್ಲ. ಎಲ್ಲರನ್ನು ಒಟ್ಟುಗೂಡಿಕೊಂಡು ಒಟ್ಟಿಗೆ ತಗೊಂಡು ಹೋಗುವಂತ ಕೆಲಸವನ್ನು ಆತರ ಮಾಡಕ್ ಬರೋದಿಲ್ಲ. ಸೊ ಅದನ್ನ ನಮ್ಗೂ ಒಳ್ಳೆ ಅವಕಾಶ ಇದೆ. ಈ ಸರಿ ಗೆಲ್ಲುವಂತದ್ದು ಎಲ್ಲ ಅವಕಾಶಗಳು ಇದಾವೆ. ಮಾತುಗಳನ್ನು ಗಮನಿಸ್ತಾ ಇದೆ ನೋಡಿ. ನಾನು ಹೋರಾಟದ ಹಿನ್ನೆಲೆಯಿಂದ ಬಂದಂತವನು, ಅಂದ್ರೆ ಇಶ್ಯೂಗಳನ್ನ ತೆಗೆದುಕೊಂಡು ಹೋಗ್ತೀನಿ, ಆಮೇಲೆ ನಾನು ಸಣ್ಣ ಮನೇಲಿ ಇದ್ದೀನಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರಿ. ಆಮೇಲೆ ಈ ಬಾರಿ ನಾವು ಸೋತ್ರೆ ಸತ್ತಂಗೆ ಅನ್ನೋ ಮಾತುಗಳನ್ನೆಲ್ಲ ಹೇಳ್ತಾ ಇದ್ರಿ. ಅಂದ್ರೆ ಇದು ಯಾವ ರೀತಿ ಇಂಪ್ಯಾಕ್ಟ್ ಆಗ್ಬೋದು ಅಂತ? ಅಲ್ಲ, ಇಂಪ್ಯಾಕ್ಟ್ಗೋಸ್ಕರ ನಾನು ಮಾತಾಡ್ಲಿಲ್ಲ. ಇರುವಂತ ಸತ್ಯ ಹೇಳಿದೆ. ನಾನು 4 ಬಾರಿ ಸೋತಿದ್ದೀನಿ.
ಅದರಿಂದ ಮತ್ತೆ ಈ ಸರಿ ನನಗೆ ಪಕ್ಷ ಗುರುತಿಸಿ ಟಿಕೆಟ್ ಅನ್ನ ಕೊಟ್ಟಿದೆ. ಕರೆಕ್ಟ್. ಈ ಸರಿ ದಯಮಾಡಿ ಅವಕಾಶ ಮಾಡಿಕೊಡಿ, ನಿಮ್ ಸೇವೆ ಮಾಡುವಂಥದ್ದಕ್ಕೆ ಎಲ್ರಿಗೂ ಅವಕಾಶ ಕೊಡ್ತೀರಿ. ನನ್ನನ್ನು ನೀವು ಪರೀಕ್ಷೆ ಮಾಡ್ಬೋದು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಮಗೊಂದು ಅವಕಾಶ ಕೊಡಿ. ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಮೈಸೂರು ನಗರದ ಅಭಿವೃದ್ಧಿಗೋಸ್ಕರ, ಮೈಸೂರು ನಗರದ ಸಮಸ್ಯೆಗಳಿಗೋಸ್ಕರ ಹೋರಾಟ ಮಾಡಿರುವಂತ ವ್ಯಕ್ತಿನ. ಚಾಮಲಾಪುರ ಅಂತ ವಿದ್ಯುತ್ ಸ್ಥಾವರ ಬರುವಂತದ್ದು ಇಲ್ಲಿ ಗದ್ದಿಗೆ ಅಂತ ಚಿಡಿಕೋಟೆ ತಾಲೂಕು ವ್ಯಾಪ್ತಿಗೆ ಬರುತ್ತೆ. ಅದೇನಾದ್ರು ಬಂದಿದ್ರೆ ಇವತ್ತು ಬಳ್ಳಾರಿ ತರ ಆಗಿರೋದು ಮೈಸೂರು. ಸಾಕಷ್ಟು ಹಗರಣಗಳನ್ನ ಹೊರಗಡೆ ಬರ್ತಿದ್ವಿ. ಇದೆಲ್ಲ ಮೊದಲು ತಗೊಂಡ್ಬಂದಿದ್ದೆ ನಾನು. ಇದಲ್ಲದೇನೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಾಕಷ್ಟು ಒತ್ತನ್ನು ಕೊಟ್ಟಿದ್ದೆ. ನಾನು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಸೊ ಒಂದಷ್ಟು ಸಲಹೆ ಸೂಚನೆಗಳನ್ನ ಸರ್ಕಾರಕ್ಕೆ, ಕಾರ್ಪೊರೇಷನ್ಗೆ, ಮೂಡಾಗೆ ಮತ್ತೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಸ್ಗೆ ನಿರಂತರವಾಗಿ ಕೊಡ್ತಾ ಬಂದಿದ್ದೀವಿ ನಾವು. ಸೊ ಮೈಸೂರು ನಗರವನ್ನ ಯಾವುದೇ ಕಾರಣಕ್ಕೂ ಹಾಳು ಮಾಡುವಂಥದ್ದಕ್ಕೆ ಬಿಡಲ್ಲ ನಾವು. ಸೊ ಇಂಥ ವ್ಯಕ್ತಿಗೆ ನಮ್ಗೊಂದು ಅವಕಾಶ ಕೊಡಿ ನಿಮ್ ಸರ್ವಿಸ್ ಮಾಡುವಂಥದ್ದಕ್ಕೆ ಅಂತ ನಾನು ಕಳಕಳಿಯಿಂದ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ದಯಮಾಡಿ ಮತ್ತೆ 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 ಎಷ್ಟು ಸರಿ ಸೋಲಿಸ್ತೀರಿ? ಸೊ ಮತ್ತೆ ಮತ್ತೆ ನಾವು ಸೋತ್ರ ಸತ್ತಂಗೆ ಅಂತ ನಾನು ಹೇಳಿದ್ದೀನಿ ನ್ಯಾಚುರಲ್ ಆಗಿ. ಸೊ ನಾವೆಲ್ಲೋ ಬಂದ್ಬಿಟ್ಟಿದೀವಿ ಪೊಲಿಟಿಕ್ಸ್ ಅಂದ್ರೆ ಹೋರಾಟದ ಶಕ್ತಿ ಇದೆ, ಅದನ್ನ ಜಾಸ್ತಿ ಮಾಡಿಸಿ ಅಂತ ಕೇಳಿದ್ವಿ. ನಿಮ್ ಸರ್ವಿಸ್ ಮಾಡುವಂಥದ್ದಕ್ಕೆ ನಮ್ಗೆ ಅವಕಾಶ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಓಕೆ, ಈಗ ಮೈಸೂರು ಅಂತ ಹೇಳಿದ ತಕ್ಷಣ ಪ್ರಮುಖವಾಗಿ ಈ ವಿಚಾರವನ್ನ ನಾವು ಜನರಿಗೆ ಮುಟ್ಟಿಸ್ಲೇಬೇಕು. ನಾನು ಸಂಸದನಾಗಿ ಆಯ್ಕೆ ಆದ್ರೆ ಇದನ್ನ ಖಂಡಿತ ಮಾಡೇ ಮಾಡ್ತೀನಿ, ದಿಸ್ ಇಸ್ ಮೈ ಫಸ್ಟ್ ಪ್ರಿಯಾರಿಟಿ ಅಂತ ಹೇಳೋದಾದ್ರೆ ಯಾವ್ದನ್ನ ಹೇಳ್ತೀರಿ ಲಕ್ಷ್ಮಣ್ ಅವರೇ? ನಾನು ಮೈಸೂರು ಸಂಸದನಾಗಿ ಚುನಾಯಿತನಾದ ತಕ್ಷಣ 100ಕ್ಕೂ 100ರಷ್ಟು ಮೈಸೂರು ನಗರ ಮತ್ತೆ ಕೊಡಗು ಜಿಲ್ಲೆಯನ್ನ ಪ್ರವಾಸೋದ್ಯಮ ಡೆಸ್ಟಿನೇಷನ್ ಮಾಡ್ತೀನಿ. ಅದಕ್ಕೆ ಮೂಲಭೂತ ಸೌಕರ್ಯಗಳು ಏನು ಬೇಕು ಅದನ್ನು ಒದಗಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಅದಕ್ಕೆ ಮಾಡಬೇಕು, ಪ್ರವಾಸೋದ್ಯಮ ತಾಣ ಮಾಡಬೇಕು, ಡೆಸ್ಟಿನೇಷನ್ ಮಾಡಬೇಕು ಅಂದರೆ ಕೆಲವು ಮೂಲಭೂತ ಸೌಕರ್ಯಗಳು ಬೇಕು. ಉದಾಹರಣೆಗೆ ಇಮ್ಮಿಡಿಯೇಟ್ ಆಗಿ ಏರ್ಪೋರ್ಟ್ ರನ್ವೇ ಎಕ್ಸ್ಪಾನ್ಷನ್ ಆಗಬೇಕು. ಓಕೆ, ಸೊ ಪೀಪಲ್ ಶುಡ್ ಕಮ್. ಹೊರಗಡೆಯಿಂದ ನೀವು ಡೆಲ್ಲಿಯಿಂದ, ಬಾಂಬೆಯಿಂದ, ನಾರ್ತಿಂದ, ಸೌತಿಂದ ಎಲ್ಲ ಕಡೆಯಿಂದ ನೇರವಾಗಿ ಫ್ಲೈಟ್ ಇಳಿಯುವಂಥದ್ದು ಆಗಬೇಕು. ಅದಕ್ಕೆ ರನ್ವೇ ಜಾಸ್ತಿ ಆಗಬೇಕು. ಈಗ ಇರುವಂಥ ರನ್ವೇ ಬರೀ 1.7 ಕಿಲೋಮೀಟರ್ ಅಷ್ಟೇನೆ. ಅದರಲ್ಲಿ ಬರೀ ಸ್ಮಾಲರ್ ಏರ್ಕ್ರಾಫ್ಟ್ ATR ಅಂತ ಏನು ಕರಿತೀವಿ, ATR 72 ಆ ಏರ್ಕ್ರಾಫ್ಟ್ಗಳು ಮಾತ್ರ ಬರ್ತವೆ. ಬೋಯಿಂಗ್ ಏರ್ಕ್ರಾಫ್ಟ್ ಬರಬೇಕು ಅಂದ್ರೆ ರನ್ವೇ ಲೆಂತು ಅಟ್ಲೀಸ್ಟ್ 2.5 ಕಿಲೋಮೀಟರ್ ಇರಬೇಕು. ಅದನ್ನ ಮಾಡಿಸುವಂಥದ್ದಕ್ಕೆ ಎಲ್ಲ ಪ್ರಯತ್ನ. ಯಾಕಂದ್ರೆ ರಾಜ್ಯ ಸರ್ಕಾರ ನಮ್ಮದೇ ಇರೋದ್ರಿಂದ ರಾಜ್ಯ ಸರ್ಕಾರದ ಕೋಆರ್ಡಿನೇಷನ್ ಬೇಕೇ ಬೇಕು, ಸಪೋರ್ಟ್ ಬೇಕು. ಸೊ ಕೇಂದ್ರ ಸರ್ಕಾರ ಅದು ಮಾಡೇ ಮಾಡ್ತೀನಿ. ಎರಡನೇದು ಬಹಳ ಪ್ರಮುಖವಾಗಿ ಮೈಸೂರು ಈ IT ಸೆಕ್ಟರ್ಗೆ ಬಹಳ ಪಾಪ್ಯುಲರ್. ಇನ್ಫೋಸಿಸ್ನವರು ದೊಡ್ಡ ಮಟ್ಟದ ಒಂದು IT ಟ್ರೈನಿಂಗ್ ಸೆಂಟರ್ ಓಪನ್ ಮಾಡಿದ್ದಾರೆ ಇಲ್ಲಿ. ಅಲ್ಲೇ ಒಂದು 10-15 ವರ್ಷ ನಡೀತಾ ಇದೆ. ಏಕಕಾಲಕ್ಕೆ 6-7 ಸಾವಿರ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡುವಂಥದ್ದು ಪ್ರೋಗ್ರಾಮ್ ಏಕಕಾಲಕ್ಕೆ ಒಂದೇ ಕಡೆ ಇರುವಂತ ಒಂದು ಸೆಂಟರ್. ಅಂತ ಸ್ಕಿಲ್ಡ್ ಇಂಜಿನಿಯರ್ಸು, ಸ್ಕಿಲ್ಡ್ ಪೀಪಲ್ ನೀವು ಇರುವಂತ ಜಾಗದಲ್ಲಿ ಇಂಡಸ್ಟ್ರೀಸ್ಗಳಿಲ್ಲದೆ ಇದ್ರೆ, ಅದೇ IT ಇಂಡಸ್ಟ್ರೀಸ್ನ ಮೈಸೂರು ತರುವಂಥದ್ದಕ್ಕೆ ಒಂದಷ್ಟು ಪಾಲಿಸಿ ಚೇಂಜ್ ಮಾಡಬೇಕು. ಈ ಬೆಂಗಳೂರಿಗೆ ಬಂದು ಎಲ್ಲ ಅಲ್ಲೇ ಕೂತ್ಕೊಳ್ಳೋಕ್ಕಿನ್ನ ಇಲ್ಲಿ ತಗೊಂಬರುವಂಥದ್ದಕ್ಕೆ ಅನುಕೂಲ ಆಗುತ್ತೆ. ಏರ್ಪೋರ್ಟ್ ಎಕ್ಸ್ಪಾನ್ಷನ್ ಆದ್ರೆ ಆಟೋಮೆಟಿಕ್ ಆಗಿ ಇವೆಲ್ಲವೂ ಬರ್ತವೆ. ಇದರಿಂದ ಈ ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಸುಮಾರು 1.5 ಲಕ್ಷ ಜನಕ್ಕೆ ಕೆಲಸ ಸಿಗ್ತದೆ. ಅದು ಮೈಸೂರು ಲೋಕಲ್ನವ್ರಿಗೆ ಸಾಕಷ್ಟು ಕೆಲಸಗಳು, ಉದ್ಯೋಗ ಅವಕಾಶಗಳು ಸಿಗ್ತವೆ. ಆಮೇಲೆ ಬಹಳ ಪ್ರಮುಖವಾಗಿ ಮೂರನೇದು ಕುಡಿಯ ನೀರಿನ ವ್ಯವಸ್ಥೆ. ಸುತ್ತ ಮೈಸೂರು ಸಿಟಿ ಸುತ್ತ ಇರುವಂಥ ಹಳ್ಳಿಗಳಿಗೆ ಕಾವೇರಿ ನೀರು ಸರಬರಾಜು ಇಲ್ಲ, ಇನ್ನೂ ಸಂಪೂರ್ಣವಾಗಿ ಸಮರ್ಪಕವಾಗಿ ಜಾರಿ ಆಗಿಲ್ಲ ಯೋಜನೆಗಳು. ಅದನ್ನ ಜಾರಿ ಮಾಡುವಂಥದ್ದು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರ ವಹಿಸಿಕೊಂಡ ನಂತರ ಎಲ್ಲ ಎದುರಾಳಿ ಪಕ್ಷಗಳು ಕೂಡ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ಕೊಂಡೇ ಬರ್ತಿದ್ದಾವೆ. ಅದರಲ್ಲೂ ಪ್ರಮುಖವಾಗಿ ಉದ್ಯೋಗ ಸೃಷ್ಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತು ಡಿಮಾನಿಟೈಸೇಷನ್ ಬಗ್ಗೆ ಸರಿಯಾದಂಥ ಕ್ಲಾರಿಟಿ ಇಲ್ಲ. ಆಮೇಲೆ GST ಬಗ್ಗೆ ಅಪಸ್ವರಗಳನ್ನ ಹೇಳ್ತಾನೆ ಬಂದಿದ್ರಿ. ಅಂದ್ರೆ ಅದು ಜನರಿಗೆಲ್ಲೋ ಒಂದು ಸರಿಯಾಗಿ ಲ್ಯಾಂಡ್ ಆಗ್ತಾ ಇದೆ ಅಂತ ಅನ್ಸುತ್ತಾ ತಮ್ಗೆ? ಲ್ಯಾಂಡ್ ಆಗಿಲ್ಲ, ಯಾಕಂದ್ರೆ ಜನಗಳು ಒಂದೊಂದ್ಸರಿ ಈ ಪ್ರಬಲ ವಿರೋಧ ಪಕ್ಷಗಳಿಲ್ಲ ಅಲ್ಲ, ಈ ಜನಗಳು ಒಂದೊಂದ್ಸರಿ ಅಷ್ಟು ಸೀರಿಯಸ್ ಆಗಿ ಪರಿಗಣಿಸಿ ತಲೆ ಕೆಡಿಸ್ಕೊಳ್ಳುವಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇಲ್ಲ. ಅದು ಅವ್ರಿಗೆ ಸಮಸ್ಯೆ ಆದಾಗ, ಅವ್ರಿಗೆ ಆ ನೋವು ಕಂಡಾಗ ಅವಾಗ ಅರಿವಾಗುತ್ತೆ. ಈ ಡಿಮಾನಿಟೈಸೇಷನ್ ವಿಚಾರದಲ್ಲಿ ನೋವು ತಾಗಿಲ್ಲ ಅಂತ ತಾಗಿದೆ. ಈಗ ಏನು ಅವ್ರಂತರ ಕಣ್ಣು ಕಟ್ಟಿ ಹಂಗೆ ಮುಂದಕ್ಕೆ ನಡ್ಕೊಂಡು ಹೋಗುವಂತ ವ್ಯವಸ್ಥೆ ಏನಿತ್ತು ಅದು ಈಗಿಲ್ಲ. ಮುಂದೆ ಏನಿದೆ ಅಂತ ನೋಡುವಂತ ವ್ಯವಸ್ಥೆ ಸೃಷ್ಟಿ ಆಗಿದೆ. 10 ವರ್ಷದಿಂದ ಏನು ಬಿಜೆಪಿಯವರು ನಿರಂತರವಾಗಿ ನರೇಂದ್ರ ಮೋದಿ ಅವರ ಆದಿಯಾಗಿ ಬರೀ ಸುಳ್ಳುಗಳನ್ನ ಹೇಳ್ಕೊಂಡು ಜನಗಳನ್ನ ದಿಕ್ತಪ್ಪಿಸುವಂತ ಕೆಲಸ ಏನ್ ಮಾಡ್ತಿದ್ರು, ಅದು ಈ ಸಾರಿ ಅದು ವರ್ಕ್ ಆಗಲ್ಲ.
ಜನಗಳಿಗೆ ಗೊತ್ತು, ಬರೀ ಸುಳ್ಳು ಹೇಳ್ತಾವ್ರೆ ಅನ್ನುವಂಥದ್ದು ಗೊತ್ತು. ಉದ್ಯೋಗ ಸೃಷ್ಟಿನೇ ಆಗ್ಲಿಲ್ವಲ್ಲ, ಒಂದೇ ಒಂದು ಉದ್ಯೋಗ ಕೊಡಲಿಲ್ಲ ಇವರು ಸರಿಯಾಗಿ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಕೊಟ್ಟಂತ ಭರವಸೆ ಏನಾಯ್ತು? ಅವ್ರು ಪ್ರಣಾಳಿಕೆನಲ್ಲಿ ಹಾಕೊಂಡಿದ್ದದು ಅರ್ಥ ಆಯ್ತೆ. ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು, ಏನಾಯ್ತು? ಡೀಸೆಲು ಪೆಟ್ರೋಲು ನಾವು ಅಧಿಕಾರಕ್ಕೆ ಬಂದು 20 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು, ಏನಾಯ್ತು? ಇವೆಲ್ಲ ನೋಡಿ, 1 kg ಬೇಳೆಕಾಳು 400 ರೂಪಾಯಿ 500 ರೂಪಾಯಿ ಆಗಿದೆ. ಸಾಮಾನ್ಯ ಜನರು ತಿನ್ನೋದಾದ್ರು ಹೆಂಗೆ? ಇವೆಲ್ಲ ಸಾಕಷ್ಟು ಸಮಸ್ಯೆಗಳಿದೆ. ಪೆಟ್ರೋಲು ಡೀಸೆಲ್ 100 ರೂಪಾಯಿ ಕ್ರಾಸ್ ಆಗಿದೆ. ಈಗೆಲ್ಲ 2 ರೂಪಾಯಿ ಕಮ್ಮಿ ಮಾಡ್ಬಿಟ್ಟು ಇಳಿಸ್ಬಿಟ್ಟು ತಿರ್ಗಾ ಚುನಾವಣೆ ಆಗ್ತಿದ್ದಂಗೆ 10 ರೂಪಾಯಿ ಜಾಸ್ತಿ ಮಾಡ್ತಾರೆ. ಅದು ಎಷ್ಟು ಮಟ್ಟಿಗೆ ಸರಿ? ಅದೆಲ್ಲ ಜನಗಳಿಗೆ ಗಮನದಲ್ಲಿದೆ. ಅಲ್ಲ, ಜನರಿಗೆ ಇನ್ನೊಂದು ಆಲೋಚನೆ ಕೂಡ ಬರ್ತಾ ಇದೆ. ಅತಿ ಹೆಚ್ಚು ಗ್ಯಾರಂಟಿಗಳನ್ನ ಕೊಟ್ಟಿರೋದ್ರಿಂದ ಖಜಾನೆಗೆ ಸ್ವಲ್ಪ ತೊಂದರೆ ಆಗ್ತಿರ್ಬೋದು, ನಮಗ್ ಬೇಕಾಗಿರ್ಲಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಅಂತವ್ರಿಗೆ ಏನ್ ತಮ್ಮ ಉತ್ತರ? ನೋಡಿ, ಹೊಟ್ಟೆ ತುಂಬುದವ್ರಿಗೆ ಬೇಕಾಗಿಲ್ಲದೆ ಇರ್ಬೋದು, ಅವ್ರೇನ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಹೊಟ್ಟೆ ಹಸ್ತು 2 ಹೊತ್ತು ಊಟಕ್ಕೋಸ್ಕರ ಬೆಳಗಿನ ಸಾಯಂಕಾಲಕ್ಕೂ ಕೂಲಿ ಮಾಡುವಂತ ಜನಗಳು ಸಾಕಷ್ಟು ಜನ ನಮ್ಮಲ್ಲಿ ಇದ್ದಾರೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಬಿಲೋ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಅವ್ರಿಗೆಲ್ಲ 100ಕ್ಕೆ 100ರಷ್ಟು ನಾವು ಕೊಡುವಂತ ಗ್ಯಾರಂಟಿಗಳು ಅನುಕೂಲ ಆಗಿದಾವೆ. ರಾಜ್ಯ ದಿವಾಳಿ ಆಗೋಗುತ್ತೆ, ಬ್ಯಾಂಕ್ ಕ್ರಪ್ಟ್ ಆಗುತ್ತೆ ಅಂತ ಊರಲ್ಲಿ ಹೇಳ್ಕೊಂಡ್ ತಿರುಗ್ತಾರಲ್ಲ, 5 ಗ್ಯಾರಂಟಿ ಕೊಡುವಂತ ಸಂದರ್ಭದಲ್ಲಿ ಈಗ ಎಲ್ಲಿ ಬ್ಯಾಂಕ್ ಕ್ರಪ್ಟ್ ಆಗೋಗಿದ್ಯಾ? ಬ್ಯಾಂಕ್ ಕ್ರಪ್ಟ್ ಆಗಿದ್ಯಾ ಸರ್ಕಾರ? ದಿವಾಳಿ ಆಗಿದ್ಯಾ? ಅದನ್ನ ಹೇಳಿ ಅವರು. ಸರ್ಕಾರಕ್ಕಿಂತ ಹೆಚ್ಚಿನದಾಗಿ ಒಂದು ಮುಂದಾಲೋಚನೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ? ಮುಂದಿನ ದಿನಗಳಲ್ಲಿ ಕಷ್ಟ ಆಗ್ಬೋದು ಅಂತ ಮುಂದಿನ ಮಾತುಗಳು ಬರ್ತವೆ. ಅವ್ರಿಗೇನು ಉತ್ತರ ತಮ್ಮದು? ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರು ಎಕನಾಮಿಸ್ಟ್, ಈಸ್ ಪರ್ಫೆಕ್ಟ್ ಎಕನಾಮಿಸ್ಟ್. ಅವ್ರು ಫೈನಾನ್ಸ್ ನ ಹೆಂಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಬಹಳ ಚೆನ್ನಾಗಿ ಗೊತ್ತಿದೆ. ಒಂದು ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಅಂದ್ರೆ, ಸರ್ಕಾರದ ದುಡ್ಡನ್ನ ನೀವು ಪೋಲ್ ಮಾಡಿ, ಇಲ್ಲ ಸರ್ಕಾರದ ದುಡ್ಡನ್ನ ಭ್ರಷ್ಟಾಚಾರದ ಮೂಲಕ ಒಡೆಯುವಂತ ಕೆಲಸವನ್ನ ಮಾಡಿದ್ರೆ ಸರ್ಕಾರಿ ಖಜಾನೆ ಖಾಲಿ ಆಗುತ್ತೆ, ಸರ್ಕಾರ ಬ್ಯಾಂಕ್ ಕ್ರಪ್ಟ್ ಆಗುತ್ತೆ. ಬಟ್ ಅದು ನಾವು ಕಾಂಗ್ರೆಸ್ ಪಕ್ಷದ ಅವಧಿನಲ್ಲಿ, ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವಧಿನಲ್ಲಿ ಯಾವ ಕಾರಣಕ್ಕೂ ಆ ಥರ ಆಗುವಂಥದ್ದಕ್ಕೆ ಅವಕಾಶ ಇಲ್ವಲ್ಲ. ಸೊ ಇರುವಂಥ ಯೋಜನೆಗಳನ್ನ ಸಮರ್ಪಕವಾಗಿ ಕರೆಕ್ಟಾಗಿ ಕ್ಲೀನಾಗಿ ನಾವು ನಿಭಾಯಿಸ್ಕೊಂಡು ಹೋಗ್ತೀವಿ. 40% 50% ಕಮಿಷನ್ ತಗೊಳ್ಳುವಂಥ ಸರ್ಕಾರ ಅಲ್ಲ ಇದು. ಸೊ ಅದರಿಂದ 52,000 ಕೋಟಿ ವಾರ್ಷಿಕವಾಗಿ ಬೇಕಾಗಿರುವಂಥದ್ದು ಅಷ್ಟೇ 5 ಗ್ಯಾರಂಟಿಗಳಿಗೆ. ಅದು ಬೇರೆ ಬೇರೆ ಕಡೆಯಿಂದ ಏನು ಭ್ರಷ್ಟಾಚಾರದಿಂದ ಪೋಲ್ ಆಗ್ತಾ ಇತ್ತು, ಲೂಪೋಲ್ಸ್ ಇದ್ದು, ಅವನ್ನೆಲ್ಲ ಪ್ಲಗ್ ಮಾಡಿದೀವಿ ನಾವು. ಪ್ಲಗ್ ಮಾಡಿ ಆ ದುಡ್ಡನ್ನ ಸೇವ್ ಮಾಡಿ ಅಭಿವೃದ್ಧಿಗೋಸ್ಕರ ಬಳಸ್ಕೊತಾ ಇದೀವಿ, ಇಲ್ಲ ಗ್ಯಾರಂಟಿಗೋಸ್ಕರ ಬಳಸ್ಕೊತಾ ಇದೀವಿ. ಅಂದ್ರೆ ಒಂದು ಸ್ಪಷ್ಟವಾದ ದೂರದೃಷ್ಟಿ ಇದೆ, ಯೋಜನೆ ಇದೆ, ಅದ್ರಲ್ಲಿ ಯಾವ ಅನುಮಾನ ಬೇಡ ಅಂತ ನೀವು. ಯಾವ ಅನುಮಾನ? ಅಕಸ್ಮಾತ್ ಏನಾದ್ರು ಅನುಮಾನ ಆಗಿ ಏನೋ ಸಮಸ್ಯೆ ಆಗಿದ್ರೆ 10 ತಿಂಗಳು ಅಷ್ಟೊತ್ತಿಗೆ ಪ್ರೂವ್ ಆಗಿರುತ್ತಿತ್ತಲ್ಲ. ಏನೋ ಸಮಸ್ಯೆ ಆಗಿದ್ರೆ ಹೊರಗಡೆ ಬರ್ಲೇಬೇಕಾಗಿತ್ತಲ್ಲ. ನೀವು ಅದನ್ನ ಹಿಡ್ಕೊಂಡು ಕೂತ್ಕೊಳಕ್ಕಾಗಲ್ವಲ್ಲ. ಅದನ್ನ ನಾವು ಮಾಡಿದೀವಲ್ಲ. ಟ್ಯಾಕ್ಸ್ ಕಲೆಕ್ಷನ್ಸ್ ಯಾವ ಟ್ಯಾಕ್ಸ್ ಜಾಸ್ತಿ ಮಾಡಿಲ್ಲ ನಾವು, ಯಾವ ಬೆಲೆನೂ ಜಾಸ್ತಿ ಮಾಡಿಲ್ಲ. ಅಷ್ಟೇ ಇರೋದೇ ಸಮಸ್ಯೆ. ಇರೋ ವ್ಯವಸ್ಥೆನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಅಭಿವೃದ್ಧಿನೂ ನಡೀತಾ ಇದೆ, ಗ್ಯಾರಂಟಿಗಳು ಕೊಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ದಯಮಾಡಿ ನಾವು ಕೆಲಸ ಮಾಡಿದೀವಿ, ಕೂಲಿ ಕೊಡಿ ಅಂತ ಕೇಳ್ತಾ ಇದೀವಿ ಅಷ್ಟೇ, ಇನ್ನೇನಿಲ್ಲ. ಜನಸಾಮಾನ್ಯರಿಗೆ ಕೂಲಿ ಕೊಡ್ತಾರೆ ಅನ್ನೋ ವಿಶ್ವಾಸ ಇದ್ದಂಗೆ ಕಾಣ್ತಾ ಇದೆ. 100ಕ್ಕೆ 100ರಷ್ಟು ಕೂಲಿ ಕೊಡ್ಲೇಬೇಕು, ಕೊಡ್ತಾರೆ ಅಂತ ನಾವು ಸಂಪೂರ್ಣವಾದ ವಿಶ್ವಾಸ. ಈಗ ಸಾಮಾನ್ಯವಾಗಿ ಲೋಕಸಭಾ ಚುನಾವಣೆ ಅಂತ ಹೇಳಿದ್ರೆ ದೇಶದ ಚುನಾವಣೆ, ವಿಧಾನಸಭೆ ಚುನಾವಣೆಗೂ ಲೋಕಸಭಾ ಚುನಾವಣೆಗೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ನೋಡ್ರಿ, ನಾವು ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯವನ್ನು ನೋಡ್ತೀವಿ, ಲೋಕಸಭಾ ಅಂತ ಹೇಳಿದಾಗ ದೇಶವನ್ನು ನೋಡ್ತೀವಿ ಅಂತ ಹೇಳ್ತಾರೆ. ಈ ದೇಶ ಅನ್ನೋದು, ದೇಶ ಪ್ರೇಮ ಅನ್ನೋದ್ರ ಬಗ್ಗೆ ವ್ಯತಿರಿಕ್ತ ವ್ಯಾಖ್ಯಾನಗಳೆಲ್ಲ ಬರ್ತಾ ಇರ್ತವೆ. ಅದನ್ನ ಏನೋ ಒಂದು ತಮ್ಮ ಕಬ್ಜಾ ಅಂತ ಒಂದು ಮಾಡ್ಕೊಂಡಿರೋ ತರ ಆಗ್ಬಿಡ್ತಾ ಇದೆ. ಅದನ್ನ ತಾವು ಹೇಗೆ ನೋಡ್ತೀರಿ? ಆಲ್ ರಬ್ಬಿಶ್, ನಾನ್ ಸೆನ್ಸ್ ಇದು ಬಿಜೆಪಿಯವ್ರ ಸ್ಟೇಟ್ಮೆಂಟ್. ಏನ್ ದೇಶ ಕಾಯೋದು, ದೇಶ ಸುರಕ್ಷಿತ ಇವರು ಬಿಜೆಪಿಯವ್ರ ಕೈಯಲ್ಲಿ ಮಾತ್ರ ಇರುತ್ತೆ. ಇಂಥವ್ರಿಗೆ ಮತ್ತೆ ಕಾಂಗ್ರೆಸ್ ರೂಲ್ ಮಾಡಿತ್ತಲ್ಲ 66 ವರ್ಷ, ದೇಶ ನಮ್ಮ ಕೈಯಲ್ಲಿ ಸುರಕ್ಷಿತವಾಗಿ ಇರ್ಲಿಲ್ವಾ? ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟವ್ರು ಯಾರು? ಕಾಂಗ್ರೆಸ್ ಪಕ್ಷ ಅಲ್ವೇ? ಬಿಜೆಪಿಯವರು ಏನು ಯಾವ ಹೋರಾಟ ಮಾಡಿದ್ದಾರೆ, ಯಾವ ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ಪಾಲ್ಗೊಂಡಿದ್ದಾರೆ? ಇವರು ಬಂದ ಮೇಲೆ ದೇಶದ ವ್ಯವಸ್ಥೆ, ದೇಶದ ಸುರಕ್ಷಿತ ಕಮ್ಮಿ ಆಗಿದೆ. ಆಮೇಲೆ ಸುಮಾರು 3800 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಚೈನಾದವರು ಒಳಗಡೆ ನುಗ್ಗಿ ಅವರ ಹಳ್ಳಿಗಳನ್ನು ನಿರ್ಮಾಣ ಮಾಡ್ಕೊಂಡಿರೋ ಬಗ್ಗೆ ಮಾಹಿತಿ ಕೇಳಿದ್ರೆ ಪಾರ್ಲಿಮೆಂಟ್ ಅಲ್ಲಿ ಏನೂ ಆಗಿಲ್ಲ ಅಂತ ಉತ್ತರ ಕೊಡುವಂತ ಬಂಡತನದ ಒಂದು ಸರ್ಕಾರ ಇದು ಬಿಜೆಪಿ. ಇವರು ದೇಶದ ಸುರಕ್ಷಿತ ಬಗ್ಗೆ ಇವ್ರು ನಮ್ಗೆ ಹೇಳ್ಕೊಡ್ಬೇಕೆ? ಅದಂಗೆ ಪುಲ್ವಾಮಾ ಲಾಸ್ಟ್ ಟೈಮ್ 2019 ಪುಲ್ವಾಮಾ ಅಟ್ಯಾಕ್ ಆಯ್ತಲ್ಲ, ಅದಂಗೆ 56 kg RDX ಒಳಗಡೆ ಬಂತು. ಎಲ್ಲಿಂದ ಬಂತು? ಸುರಕ್ಷಿತ ಇದ್ರೆ ಒಳಗಡೆ ನುಗ್ಗಿ ಹೆಂಗ್ ಹೊಡಿತಿದ್ರು, ನಂಗೆ ಕೊಲ್ತಿದ್ರು. ಸೊ ಇವ್ರ ಕೈಯಲ್ಲಿ 100ಕ್ಕೆ 100ರಷ್ಟು ದೇಶ ಸುರಕ್ಷಿತವಾಗಿ ಇರಕ್ ಸಾಧ್ಯವಿಲ್ಲ. ಓನ್ಲಿ ಕಾಂಗ್ರೆಸ್ ಕೈಯಲ್ಲಿ ಮಾತ್ರ ಸುರಕ್ಷಿತವಾಗಿರುವಂತದಕ್ಕೆ ಸಾಧ್ಯ. ಸೊ ಇವ್ರು ಏನಿದ್ರು ವ್ಯಾಪಾರಸ್ಥರು ಇಬ್ರು ಸೇರ್ಕೊಂಡವ್ರೆ, ಇನ್ನಿಬ್ರು ವ್ಯಾಪಾರಸ್ಥರಿಗೆ ಅನುಕೂಲ ಮಾಡ್ಕೊಡ್ತಾರೆ ದೇಶದ ಸಂಪತ್ತನ್ನ ಅವ್ರಿಗೆ ಕೊಡುವುದರ ಮೂಲಕ. ಅದು ಬಿಟ್ರೆ ಏನು ಯಾವ ಕೆಲಸನೂ ನಡೀತಾ ಇಲ್ಲ ಬಿಜೆಪಿ. ಪುಲ್ವಾಮಾ ದಾಳಿ ಆದಾಗಿನಿಂದ ಎದುರಾಳಿ ಪಕ್ಷಗಳು ಅದರ ಬಗ್ಗೆ ಅಪಸ್ವರ ಎತ್ತುತ್ತಾನೆ ಇದ್ದಾವೆ.
ಹೇಗ್ರಿ ಅಷ್ಟೊಂದು ಸ್ಫೋಟಕಗಳು ಒಳಗ್ ಬರ್ಲಿಕ್ಕೆ ಸಾಧ್ಯ ಆಯ್ತು ಅಂತ? ಏನಾಯ್ತು ವರದಿ ಅಟ್ಲೀಸ್ಟ್ ಹೇಳಿ. ದಟ್ಸ್ ವಾಟ್ ಐ ಆಮ್ ಆಸ್ಕಿಂಗ್. ಅಂದ್ರೆ ಎಲ್ಲೋ ಒಂದು ನೀವು ಮಾಡ್ತಾ ಇರುವಂತ ಈ ಹೋರಾಟ ಕೂಗು ಎಲ್ಲೋ ಕೆಳಗೆ ಹೋಗ್ತಾ ಇದೆ, ಅಥವಾ ಒಂದು ಲಾಜಿಕಲ್ ಎಂಡ್ ತಲುಪ್ತಾ ಇಲ್ಲ ಅನ್ನೋ ಫೀಲ್ ಆಗಿಲ್ವ ತಮ್ಗೆ? ಅಲ್ಲ, ಲಾಜಿಕಲ್ ಎಂಡ್ಗೆ ತಲುಪುವಂಥದಕ್ಕೆ ಬಿಡ್ತಾ ಇಲ್ವಲ್ಲ ಬಿಜೆಪಿಯವರು. ಮಾಧ್ಯಮಗಳನ್ನ ಪೂರ್ತಿ ಅವ್ರ ವಶದಲ್ಲಿ ಇಟ್ಕೊಂಡವ್ರೆ. ಯಾವುದೋ 1 ಇಲ್ಲ 2 ಚಾನಲ್ಗಳು ಇಂಪಾರ್ಷಿಯಲ್ ಆಗಿ ಮಾಡುವಂಥ ಒಂದು ವ್ಯವಸ್ಥೆ. ಮಿಕ್ಕಿದೆಲ್ಲ ಪೂರ್ತಿ ಬೆಳಗಿನ ಸಾಯಂಕಾಲದವರೆಗೂ ಭಜನೆ ಹೊಡೆಯುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಅವರು ಮೋದಿ ಅವರು ಕೆಮ್ಮುದ್ರು ಅದ್ರ ಮೇಲೆ ಒಂದು ಡಿಸ್ಕಷನ್ ಮಾಡುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಸೊ ಅದು ರಿಯಲ್ ಇಶ್ಯೂಸ್ ಬಗ್ಗೆ, ಬಿಜೆಪಿ ವೈಫಲ್ಯತೆಗಳ ಬಗ್ಗೆ ಎಲ್ಲಿ ಡಿಬೇಟ್ಗಳು ಡಿಸ್ಕಷನ್ಸ್ ಆಗ್ತವೆ? ಟಿವಿ ಎಷ್ಟು ಜನ ನೋಡ್ತಾವ್ರ ಸ್ವಾಮಿ ಟಿವಿ ಚಾನಲ್ಗಳು? ಟಿವಿ ನೋಡೋದೇ ಬಿಟ್ಬಿಟ್ರು ಜನಗಳು. ಎಂಟರ್ಟೈನ್ ನೋಡ್ಕಂತ ಕೂತ್ಕೋದವ್ರೆಲ್ಲ ಬರೀ ಬೋಗಾಸ್ಕು ಸುಮ್ಮನೆ ಒಂದ್ ಸೈಡ್ ಸುದ್ದಿ ಮಾಡ್ತಾವ್ರೆ ಅಂತ ಜನಗಳಿಗೆ ಬೇಜಾರಾಗ್ಬಿಟ್ಟಿದೆಯಲ್ಲ. ಬಯಾಸ್ಡ್ ಆಗಿರ್ಬಾರ್ದು, ಬಯಾಸ್ಡ್ ಆಗಿದ್ದಾರೆ. ಬಯಾಸ್ಡ್ ಆಗಿರ್ಬಾರ್ದು ಅನ್ನೋದೇ ತಾನೇ ಬೇಸಿಕ್ ಕಾನ್ಸೆಪ್ಟ್ ಆಫ್ ಜರ್ನಲಿಸಮ್. ಬಯಾಸ್ ಆಗಿ ಇದ್ಗಂಡೆ ಮಾಡ್ತಾವ್ರಲ್ವಾ ನೀವು. ಇಂಥ ಪರಿಸ್ಥಿತಿಯಲ್ಲಿ ನಮ್ಗೆ ಹೋರಾಟ ಮಾಡೋಕೆ ಕಷ್ಟ, ಅಸಹಾಯಕರಾಗಿದ್ದೀವಿ ಅಂತ ಅರ್ಥ. ಅಸಹಾಯಕರಾಗಿದ್ದೀವಿ ಅಂತ ನಾವ್ ಹೇಳ್ತಾ ಇಲ್ಲ, ನಾವು ಹೋರಾಟ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷ ಅಂದ್ರೆ ಇಷ್ಟೊಂದು ಸವಾಲುಗಳಿದಾವೆ ಅಂತ ಹೇಳ್ತಾ ಇದೀರಿ. 200 ವರ್ಷಗಳ ಕಾಲ ಹೋರಾಟ ಮಾಡಿ ಬಿಜೆಪಿಯವ್ರನ್ನ ಇವ್ರನ್ನ ಬ್ರಿಟಿಷ್ ಅವ್ರನ್ನ ಹೊರಗಡೆ ಕಳಿಸಿದ್ದು. ನಾವ್ಯಾವತ್ತು ಎದುರ್ಕೊಂಡು ಮತ್ತೆ ಇನ್ನೇನು ಯೋಚನೆ ಮಾಡುವಂತ ವ್ಯವಸ್ಥೆ ನಮ್ಮದಿಲ್ಲ. ಓಕೆ, ಮೈಸೂರು ಮತ್ತು ಕೊಡಗು ಜಿಲ್ಲೆಗೆ ನಿಮ್ದೇ ಆದಂತಹ ಒಂದಷ್ಟು ಸ್ಪಷ್ಟ ಕಲ್ಪನೆ ಇದೆ. ಪ್ರವಾಸೋದ್ಯಮ ವಿಚಾರದಲ್ಲಿ ನೀವು ಒಂದು ಸ್ಪಷ್ಟ ಚಿತ್ರಣವನ್ನ, ಅಭಿವೃದ್ಧಿ ಕಾರ್ಯವನ್ನ ಮಾಡ್ತೀರ ಅನ್ನೋ ವಿಶ್ವಾಸ ಇದೆ. ಎಂ ಲಕ್ಷ್ಮಣ್ ಅವರ ಬಗ್ಗೆ ಒಂದಿಷ್ಟು ಜನರಿಗೆ ಅವರ ಒಂದು ಹಿನ್ನೆಲೆಯನ್ನ ಕಿರು ಪರಿಚಯದ ಮೂಲಕ ತಾವು ಮಾತುಗಳಲ್ಲಿ ಹೇಳೋದಾದ್ರೆ. ನಾನು ಮೂಲತಃ ಒಂದು ಹಳ್ಳಿಲಿ ಹುಟ್ಟಿದವನು, ರೈತನ ಮಗ. ನಾನು ಹೊಲ ಉತ್ತು ಗೊಬ್ಬರ ಹೊಡೆದು ರಾಗಿ ಬೆಳೆ ಬೆಳೆದು ಹಳ್ಳಿಲಿದ್ದು, ಆಮೇಲೆ ಬೆಂಗಳೂರಿಗೆ ಬಂದು ಅಲ್ಲಿ PUC ವರೆಗೂ ಮಾಡಿ, ಆಮೇಲೆ ಇಂಜಿನಿಯರಿಂಗು ಮೆಡ್ರಾಸಲ್ಲಿ ಮಾಡಿ, ಅದಾದ್ಮೇಲೆ ಮೈಸೂರಿಗೆ ಬಂದು ಸೆಟ್ಲ್ ಆಗಿ 35 ವರ್ಷ ಆಯ್ತು. 32 ವರ್ಷ ಆಯ್ತು. ನಾನು ಮೈಸೂರು ಮೂಲತಃ. ಈಗ ನಾನು ಮೈಸೂರಿನವರು. ನಿಮ್ಮ ಸೂರು ಮೈಸೂರಾಗಿದೆ. ನಮ್ಮ ಸೂರು ಮೈಸೂರಾಗಿದೆ. ಮೈಸೂರಲ್ಲಿ ನಾನು ಸೆಟ್ಲ್ ಆಗಿದ್ದೀನಿ. ನಾನು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವನು. ನಮ್ಮ ಮನೆಯವರು ಇಲ್ಲಿ ಮೈಸೂರವ್ರೆ. ನಮ್ಮ ಮಾವ ಅವರು ಮರಿಗೌಡ ಅಂತ, ಅವರು NCC ಡಿಪಾರ್ಟ್ಮೆಂಟಲ್ಲಿ ಇದ್ರು. ಅವರು ಮೂಲತಃ ಕದ್ಲೂರವರು, ಮದ್ದೂರ್ ಹತ್ರ. ನಮ್ಮ ಅತ್ತೆಯವರು ಇಲ್ಲೇ KG ಕೊಪ್ಪಳ ಅಂತ ಇದೆ, ಕನ್ನೇಗೌಡನ ಕೊಪ್ಪಳ ಅಂತ, ಅಲ್ಲಿಯವರು. ನನಗೆ 2 ಮಕ್ಕಳಿದ್ದಾವೆ, ಒಂದು ಹೆಣ್ಣು ಮಗು, ಇನ್ನೊಂದು ಗಂಡು ಮಗು. ನನ್ನ ಮಗಳು ಇಂಜಿನಿಯರಿಂಗ್ ಮಾಡಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಹ್ಯಾಕ್ ಸೆಂಚುರಿ ಕೆಲಸ ಮಾಡ್ತಾ ಇದ್ದಾಳೆ. ನನ್ನ ಮಗ ಈ ಸರಿ 2nd ಸೆಮಿಸ್ಟರ್ BE ಕಂಪ್ಯೂಟರ್ ಸೈನ್ಸ್ JC ಕಾಲೇಜಲ್ಲಿ ಓದ್ತಾ ಇದ್ದಾನೆ. ಸೊ ನಾನು ಒಂದು ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ತಾ ಇದ್ದೋ ನಾವು, ಅದನ್ನ ಕ್ಲೋಸ್ ಆಯಿತು. ಈಗ ಫುಲ್ ಟೈಮ್ ಪೊಲಿಟಿಕ್ಸಲ್ಲಿ ಇದ್ದೀನಿ. ಸೊ ಪಕ್ಷ ನನಗೆ ಗುರುತಿಸಿ 2-3 ಟಿಕೆಟ್ ಅನ್ನ ಕೊಟ್ಟಿತ್ತು. MLC ಚುನಾವಣೆ ಕಂಟೆಸ್ಟ್ ಮಾಡಕ್ಕೆ ಸೋತ್ಬಿಟ್ಟೆ. ಅದಾದ್ಮೇಲೆ ಒಂದಷ್ಟು ಪಕ್ಷದಲ್ಲಿ ಜವಾಬ್ದಾರಿಗಳನ್ನು ಕೊಟ್ಟಿದ್ದು. KPCC ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿತ್ತು, KPCC ವಕ್ತಾರನಾಗಿ ಮಾಡಿದೆ. ಸೊ ಪಕ್ಷದ ವಿಚಾರದಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ, ನಿಷ್ಠಾವಂತ ಕಾರ್ಯಕರ್ತ ನಾನು. ಅದ್ರ ಬೇಸಿಸ್ ಮೇಲೆ ನನಗೆ ಟಿಕೆಟ್ ಸಿಕ್ಕಿರೋದು. ಸೊ ನನಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ನನ್ನ ಪಕ್ಷ ಮತ್ತೆ ನಮ್ಮ ಮುಖ್ಯಮಂತ್ರಿಗಳು, ಡೆಪ್ಟಿ ಚೀಫ್ ಮಿನಿಸ್ಟರ್ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಗುರುತಿಸಿ ನನಗೆ ಟಿಕೆಟ್ ಕೊಟ್ಟಿರುವಂತದ್ದು ನನಗೆ ಬಹಳ ಖುಷಿ ಇದೆ. ಸೊ ಗೆಲುವು ಸೋಲು ಅದಾದ ನಂತರ ಒಂದು ಉತ್ಸಾಹ ಇದೆ. ಅದ ನಂತರ ಒಬ್ಬ ಕಾರ್ಯಕರ್ತನ ಗುರ್ತಿಸುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆಯಲ್ಲ ಅನ್ನುವಂಥದ್ದೇ ಒಂದು ಖುಷಿ ಇದೆ. ನಮ್ಮ ಕಾರ್ಯಕರ್ತರಿಗೂ ಖುಷಿ ಇದೆ. ಈಗ 10 ವರ್ಷದ ಆಂಟಿ ಇನ್ಕಂಬೆನ್ಸಿ ಇದೆ. ನಾವು ಕೊಟ್ಟಿರುವಂತ ಗ್ಯಾರಂಟಿಗಳು, ಕೇಂದ್ರ ಸರ್ಕಾರ ಈಗ ಅನೌನ್ಸ್ ಮಾಡಿರುವಂತ ಗ್ಯಾರಂಟಿಗಳು, ಪ್ರತಿ ಮನೆಗೂ ಒಂದು ಮನೆ ಹೆಣ್ಣು ಮಗಳಿಗೆ ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡ್ಕೊಂಡಿದ್ದೀವಿ. ಕೇಂದ್ರದ ಗ್ಯಾರಂಟಿ. ರೈತ ಸಾಲ ಮನ್ನಾ ಮಾಡ್ತೀವಿ ಅಂತ ಘೋಷಣೆ ಮಾಡಿದೀವಿ. ಎಲ್ಲಾ ಸಾಲ ಮನ್ನಾ ಮಾಡ್ತೀವಿ ಅಂತ ಘೋಷಣೆ ಮಾಡಿದೀವಿ. ಆಮೇಲೆ ಈ ಯುವಕರಿಗೆ, ಜಾಬ್ಲೆಸ್ ಇರೋರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಸ್ಕಿಲ್ಡ್ ಮಾಡಿ ಕೌಶಲ್ಯ ತರಬೇತಿ ಕೊಟ್ಟು ನುರಿತರನ್ನಾಗಿ ಮಾಡಿ ಅವರಿಗೆ ಕೆಲಸ ಕೊಡಿಸುವಂತ ಕೆಲಸಕ್ಕೆ ಮಾಡುವ ಜವಾಬ್ದಾರಿಯನ್ನ ಸರ್ಕಾರ ತಗೊಳುತ್ತೆ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದೀವಿ. ನರೇಗಾ ಕೂಲಿ 200 ರೂಪಾಯಿ ಇದ್ದಿದ್ದು 400 ರೂಪಾಯಿ ಮಾಡ್ತೀವಿ ಅಂತ ಹೇಳಿದೀವಿ. ಬಹಳ ಪ್ರಮುಖವಾದಂತ ಯೋಜನೆಗಳು, ಸಾಕಷ್ಟು ಯೋಜನೆಗಳನ್ನ ಕೊಡ್ತಾ ಇದ್ದೀವಿ. ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿರುವಂತಹ ಒಂದಿಷ್ಟು ಅಂಶಗಳನ್ನು ನೀವು ಹೇಳ್ತಾ ಇದ್ದೀರಿ. ಇವೆಲ್ಲ ಕಾಂಗ್ರೆಸ್ ಈ ಇಂಡಿ ಒಕ್ಕೂಟದಲ್ಲಿ ಸಿಕ್ಕಾಕೊಂಡಿದೆ ಅಂತ ಅನ್ಸಿದ್ಯಾ? ಇಂಡಿಯಾ ಒಕ್ಕೂಟ ಮಾಡುವಂಥದಕ್ಕೆ ಪ್ರಮುಖವಾದ ಪಾತ್ರ ವಹಿಸಿದ್ದೆ ನಾವು.
ಇದು ಸಿಕ್ಕಾಕೊಂಡಿದ್ಯಾ ಯಾಕೆ ಅಂದ್ರೆ ಸಿಕ್ಕಾಕೊಳ್ಳುತ್ತೆ? ಅಂತ ಒಂದು ಒಗ್ಗಟ್ಟಿದೆ ಅಂತ ಅನ್ಸುತ್ತಾ? ಈ ಒಗ್ಗಟ್ಟಿಲ್ದೇ ಇದ್ರೆ ನಾವು ಟಿಕೆಟ್ ಎಲ್ಲೂ ಏನು ಸಮಸ್ಯೆ ಇಲ್ಲದ್ರೆ ಟಿಕೆಟ್ ಹಂಚ್ಕೊಂಡಿದೀವಲ್ಲ. ಅಂದ್ರೆ ನಿಮ್ಗೊಂದು ಸ್ಟ್ರೆಂತ್ ಅಂತ ಅನ್ಸಿದೆ? 100% ಈ ಸರಿ ಇಂಡಿಯಾ ಒಕ್ಕೂಟನೇ ಕೇಂದ್ರದಲ್ಲಿ ಬರೋದು. ಯಾವ ಕಾರಣಕ್ಕೂ 180, 170 ಮೇಲೆ ದಾಟಲ್ಲ ಅವರು. ಓಕೆ, ಯಾವ NDA ಬಿಜೆಪಿ ಒಕ್ಕೂಟ ರಾಜ್ಯದಲ್ಲಿ 22ರಿಂದ 25ವರೆಗೂ ನಾವು ಬರ್ತೀವಿ. ಆ ವಿಶ್ವಾಸ ಇದೆ ತಮಗೆ? 100% ವಿಶ್ವಾಸ ಇದೆ. ಎಲ್ಲ ಮಾಧ್ಯಮದಲ್ಲಿ ಸುಮ್ನೆ 400 ಅಂತ ಬಿಂಬಿಸ್ತಾವ್ರ ಅಷ್ಟೇ. ಅವೆಲ್ಲ ಸುಮ್ನೆ EVM ಏನ್ ಅವ್ರ ಕಂಟ್ರೋಲ್ ಇದ್ರೆ ಬರ್ಬೋದು ಅಷ್ಟೇ. EVM ಅವ್ರ ಕಂಟ್ರೋಲ್ ಸತ್ಯಕ್ಕೆ ವಿರುದ್ಧವಾದ ಮಾತು ಅಂತೀರಿ ಎಲ್ಲ ಸುಮ್ನೆ ಸುಳ್ಳು ಹೇಳ್ಕೊಂತ ನಿಂತಾರೆ ಅಷ್ಟೇ. ಇನ್ನೊಂದು ವಿಚಾರ ಕೇಳಬೇಕಿತ್ತು. ತಾವು ಎಷ್ಟೇ ಅಡೆತಡೆಗಳು ಬಂದ್ರು, ಸವಾಲುಗಳು ಬಂದ್ರು, ಬಹಳ ಉತ್ಸಾಹದಿಂದ ಹೋರಾಟ ಮಾಡ್ತಿರಲ್ಲ, ಹೇಗೆ ಈ ಹೋರಾಟದ ಹಿನ್ನೆಲೆ? ಅಲ್ಲ, ಅದರ ಕೀ ಏನು? ಬ್ಲಡ್ ಅಲ್ಲೇ ಬಂದಿದೆ ಅದು. ಅದು ಅಷ್ಟೊಂದು ಈಸಿ ಅಲ್ಲ. ನೋಡಿ, ಕಳೆದ 5-6 ವರ್ಷದಿಂದ ಬಿಜೆಪಿ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಿದ್ಕೆ ಸುಮಾರು 40 ಕೇಸ್ಗಳು ಹಾಕೋರು ನಮ್ಮ ಮೇಲೆ. ಯಾವ್ದಕ್ಕೂ ಬಗ್ಗದೇನೆ ನಾವು ಎದೆಗುಂದದೇನೆ ಹೋರಾಟವನ್ನ ಮಾಡ್ಕೊಂಡ್ ಬಂದಿದ್ದೀವಿ ನಿರಂತರ. ಆ ಹೋರಾಟದ ಪ್ರತಿಫಲನೆ ನನಗೆ ಇವತ್ತು MP ಅಭ್ಯರ್ಥಿಯಾಗಿ ಕೂರಿಸಿರುವಂಥದ್ದು. ಸೊ ಜನಸಾಮಾನ್ಯರು ನಮ್ಮ ಕೈ ಹಿಡಿತಾರೆ ಅನ್ನುವಂಥದ್ದು ಸಂಪೂರ್ಣ ಭರವಸೆ ಇದೆ. ಅದ್ ಮುಂದಿನ ದಿನಗಳಲ್ಲಿ ನೋಡೋಣ. ಓಕೆ, ಮತದಾರರಿಗೆ ಈ ಮೂಲಕ ಏನಿಲ್ಲ, ನನಗೆ ದಯಮಾಡಿ ಮೈಸೂರು, ಕೊಡಗು ಲೋಕಸಭಾ ಕ್ಷೇತ್ರದ ಮತದಾರ ಬಾಂಧವರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ. ದಯಮಾಡಿ ಎಲ್ಲರಿಗೂ ಅವಕಾಶವನ್ನು ಕೊಟ್ಟಿದ್ದೀರಿ, ನನಗೊಂದು ಅವಕಾಶವನ್ನು ಕೊಡಿ, ನಿಮ್ಮ ಸೇವೆ ಮಾಡುವಂಥದ್ದಕ್ಕೆ ಅವಕಾಶ ಕೊಡಿ. ಸೊ ಅವಕಾಶ ಕೊಟ್ಟ ಮೇಲೆ ನೀವು ನಿಮ್ಮ ಎಕ್ಸ್ಪೆಕ್ಟೇಷನ್ ಅಪ್ ಟು ಯುವರ್ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂದ್ರೆ ನನ್ನ ಬದಲಾವಣೆ ಮಾಡುವಂಥದ್ದಕ್ಕೆ ಮತ್ತೆ 2029 ಚುನಾವಣೆ ಬರುತ್ತೆ. ಆಗ ಬದಲಾಯಿಸುವಂಥದ್ದಕ್ಕೆ ಅವಕಾಶ ಇರುತ್ತೆ. ಯಾವ ಕಾರಣಕ್ಕೂ ನಾವು ನಿಮ್ಮ ಮತವನ್ನ ಕೊಟ್ಟಿರುವಂತ ಮತಕ್ಕೆ ಅನ್ಯಾಯವನ್ನ ಎಸಗೋದಿಲ್ಲ. 100% ನಾನು ಹಾಕಿದಂತ ಮತ ವ್ಯರ್ಥ ಆಗಿಲ್ಲ, ಒಳ್ಳೆ ಅಭ್ಯರ್ಥಿ ನಾವು ಎಲೆಕ್ಟ್ ಮಾಡಿದ್ದೀವಿ ಎನ್ನುವಂಥದ್ದು ನಿಮ್ಮ ತಲೆಯಲ್ಲಿ ಬರೋ ರೀತಿಯಲ್ಲಿ ನಡ್ಕೊಳ್ಳುವಂಥ ಕೆಲಸವನ್ನ ನಾನು ಮಾಡ್ತೀನಿ. ದಯಮಾಡಿ ಯಾವ ಕಾರಣಕ್ಕೂ ಯಾರ ವಿರುದ್ಧನೂ ಒಬ್ಬರು ವಿರುದ್ಧ ಇನ್ನೊಬ್ಬರನ್ನು ಎತ್ಕಟ್ಟೋ ಕೆಲಸ ಮಾತ್ರ ನಾನು ಲೈಫಲ್ಲಿ ಮಾಡೋಲ್ಲ. ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗುವಂಥ ಕೆಲಸವನ್ನ ಮಾಡ್ತೀವಿ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್, ದಲಿತ ವರ್ಗ, ಹಿಂದುಳಿದ ವರ್ಗ, ಮತ್ತೊಂದು ಎಸ್ ಎಲ್ಲರನ್ನೂ ಒಟ್ಟಿಗೆ ಕೂರಿಸ್ಕೊಂಡು ಕೆಲಸ ಮಾಡುವಂಥದ್ದು ಕೆಲಸ ಮಾಡ್ತೀನಿ. 24/7 ನಾನು ಕೆಲಸ ನಿಮ್ಮ ಕೈ ಸಿಗ್ತೀನಿ. ನಾನು ಒಂದು ಸಣ್ಣ ಮನೆಯಲ್ಲಿದ್ದೀನಿ. ನಮ್ಮ ಬಿಜೆಪಿ ಅಭ್ಯರ್ಥಿ ಅರಮನೆಯಲ್ಲಿದ್ದಾರೆ. ಅರಮನೆ ಒಳಗಡೆ ಅವ್ರು ಕೂತಾಗ ಅವ್ರು ನೋಡ್ಬೇಕು ಅಂದ್ರೆ ಅರಮನೆ ಎಂಟ್ರೆನ್ಸ್ ಟಿಕೆಟ್ ತಗೊಂಡು ಹೋಗ್ಬೇಕು. ನೀವು 100 ರೂಪಾಯಿ ಟಿಕೆಟ್ ಕೊಟ್ಟು ಒಳಗಡೆ ಹೋಗುವಂಥ ವ್ಯವಸ್ಥೆ ಆಗಬೇಕು. ನಾನು ಬೀದಿಲಿ ಇರ್ತೀನಿ, ಯಾವ ಬೇಕು ನಾನು ನೀವು ಕಾಂಟ್ಯಾಕ್ಟ್ ಮಾಡುವಂಥ ಅವಕಾಶ ಇದೆ. ಸೊ ಅದನ್ನ ಯಾವ್ದು ಬೇಕು ಅನ್ನುವಂಥದ್ದು ಬಹಳ ಗಂಭೀರವಾಗಿ ಯೋಚನೆ ಮಾಡಿ ನೀವು ಚೂಸ್ ಮಾಡ್ಕೊಬೇಕು. ನಾವು ಕೊಟ್ಟಂತ ಕಾರ್ಯಕ್ರಮಗಳ ಬಗ್ಗೆ ಎಲ್ರಿಗೂ ತೃಪ್ತಿ ಇದೆ. ಕಾರ್ಯಕ್ರಮಗಳ ಕಾರ್ಯ ಯೋಜನೆಗಳನ್ನ ತೆಗೆದುಕೊಂಡಿದ್ದೀರಿ, ದಯಮಾಡಿ ಅದಕ್ಕೆ ಕೂಲಿ ಕೊಡಿ ಅಂತ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಭವಿಷ್ಯ ಅವ್ರ ಕೈಲಿದೆ ಅಂತ ಹೇಳ್ತೀವಿ. ಎಸ್, ನನ್ನ ಭವಿಷ್ಯ ಅವ್ರ ಕೈಯಲ್ಲಿದೆ, ಮತದಾರರಲ್ಲಿ ಕೈ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್, ಒಳ್ಳೆದಾಗ್ಲಿ. ಇದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರ ಮಾತುಗಳು, ಅವರ ಹೋರಾಟದ ಹಿನ್ನೆಲೆ, ಅವರ ಪರಿಚಯ, ಅವರ ಮುಂದಿನ ಒಂದಿಷ್ಟು ದೂರದೃಷ್ಟಿಯ ವಿಚಾರಗಳು ಎಲ್ಲವನ್ನೂ ಕೂಡ ಈ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್.